ಬೆಂಗಳೂರಿಗೆ ಜನಾರ್ದನ ರೆಡ್ಡಿ ಅವರನ್ನ ಕರೆ ತಂದಿದ್ದಾರೆ ಸಿಬಿಐ ಅಧಿಕಾರಿಗಳು. ಚಂಚಲಗೂಡ ಜೈಲಿನಿಂದ ಬೆಂಗಳೂರಿಗೆ ಕರೆ ತಂದಿರೋದು ಜನಾರ್ದನ್ ರೆಡ್ಡಿ ಅವರನ್ನ. ಬಾಡಿ ವಾರೆಂಟ್ ಅನ್ನ ಪಡೆದು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಸಿಬಿಐ ಅಧಿಕಾರಿಗಳು. ಬೆಂಗಳೂರು ಕೋರ್ಟ್ನಲ್ಲೂ ರೆಡ್ಡಿ ಅವರ ಮೇಲೆ ಹಲವು ಕೇಸಸ್ಗಳು ದಾಖಲಾಗಿದ್ದಾವೆ. ಗಣಿಗಾರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಜನಾರ್ದನ್ ರೆಡ್ಡಿ ಅವರು ಅರೆಸ್ಟ್ ಆಗಿದ್ರು. ಅವರ ವಿರುದ್ಧ ಕಂಪ್ಲೇಂಟ್ ಏನು ದಾಖಲಾಗಿತ್ತು, ಕೋರ್ಟಲ್ಲಿ ವಿಚಾರಣೆ ನಡೀತಾ ಇತ್ತು. ಈಗಾಗಲೇ ತೀರ್ಪು ಬಂದಿರೋದ್ರಿಂದ ಅವರನ್ನ ವಶಕ್ಕೆ ಪಡ್ಕೊಂಡಿದ್ರು, ಅರೆಸ್ಟ್ ಆಗಿದ್ರು. ಹೀಗಾಗಿ ವಿಚಾರಣೆಗಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಬಿಐ ಅಧಿಕಾರಿಗಳು. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಈಗ ಜನಾರ್ದನ ರೆಡ್ಡಿ ಅವರು ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ತನಿಖೆ ಆಗುತ್ತೆ, ಜೊತೆಗೆ ಇಲ್ಲಿ ಸಿಬಿಐ ಅಧಿಕಾರಿಗಳು ಏನು ಮನವಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಅದನ್ನ ನೋಡಬೇಕಿದೆ. ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ತನಿಖೆ ನಡೆಸಬೇಕು ಅಂತಿದ್ದಾರಾ, ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಬಹುದು, ನ್ಯಾಯಾಲಯ ಅದಕ್ಕೆ ಏನನ್ನುತ್ತೆ ಅದೆಲ್ಲದನ್ನು ಕೂಡ ನೋಡಬೇಕಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗಾಗಲೇ ಜನಾರ್ದನ ರೆಡ್ಡಿ ಅವರು ಹಾಜರಾಗಿದ್ದಾರೆ. ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಇತ್ತೀಚೆಗೆ ಕೋರ್ಟ್ನಲ್ಲೂ ಕೂಡ ಅವರು ಮನವಿ ಮಾಡಿಕೊಂಡಿದ್ರು, ನನಗೆ ಈ 7 ವರ್ಷದ ನೀವು ಅವಧಿಯನ್ನು ಕಡಿಮೆ ಮಾಡಿ, ಈ ಹಿಂದೆ ಕೂಡ ನಾನು ಈಗಾಗಲೇ ಜೈಲು ಅನುಭವಿಸಿ ಬಂದಿದ್ದೀನಿ ಹಾಗಾಗಿ ಅಂತ. ಬಟ್ ಕೋರ್ಟ್ ಕೊಟ್ಟಿರುವಂಥ ಆದೇಶ ಅದೇ ಕಂಟಿನ್ಯೂ ಆಗಿದೆ. ಅದರ ಪ್ರಕಾರ ಈಗ ಪೊಲೀಸರ ವಶದಲ್ಲಿದ್ದಾರೆ. ಚಂಚಲಗೂಡು ಜೈಲಿನಲ್ಲಿದ್ದಂಥ ಜನಾರ್ದನ ರೆಡ್ಡಿ ಅವರನ್ನ ಈಗ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಬಿಐ ಅಧಿಕಾರಿಗಳು ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ಸದ್ಯಕ್ಕೆ ಇಲ್ಲಿವರೆಗೂ ಆಗಿರುವಂಥ ತನಿಖೆಯ ರಿಪೋರ್ಟನ್ನು ಕೊಡಬೇಕಾಗುತ್ತೆ, ಏನು ಇಲ್ಲಿವರೆಗೂ ಪ್ರೊಸೀಜರ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಮತ್ತು ಕಸ್ಟಡಿಗೆ ಪಡ್ಕೊಳ್ಬೇಕು ಅಂತ ಅಂದರೆ ಎಷ್ಟು ದಿನಗಳ ಕಾಲ ಅಂತ ಅವ್ರು ಕೇಳ್ತಾರೆ. ಇನ್ನು ಕೋರ್ಟ್ ಕೂಡ ಎಷ್ಟು ದಿನಗಳ ಕಾಲ ಕೊಡಬೇಕು ಅನ್ನೋದ್ರ ಬಗ್ಗೆ ಕೋರ್ಟೇ ಆದೇಶವನ್ನು ಕೊಡುತ್ತೆ. ಸದ್ಯ ಜನಾರ್ದನ ರೆಡ್ಡಿ ಅವರಿಗೆ ಎದುರಾಗಿರುವಂಥ ಜೈಲು ಸಂಕಷ್ಟ ಇದು. ಅವರಿಗೆ ಈ ಹಿಂದೆನೂ ಕೂಡ ಜೈಲು ಅನುಭವಿಸಿ ಹೊರಗೆ ಬಂದಿದ್ರು, ಆದರೆ ಈಗ ಮತ್ತೆ ಜೈಲು ಅನುಭವಿಸ್ತಾ ಇರೋದು. ಸದ್ಯ ಕೋರ್ಟ್ನಲ್ಲಿ ಅವರ ವಿರುದ್ಧ ಹಲವು ಆರೋಪಗಳು ಇರೋದ್ರಿಂದ ಏನೆಲ್ಲ ಆಗುತ್ತೆ, ಇವತ್ತಿನ ತೀರ್ಪು ಏನು ಪ್ರಕಟ ಆಗ್ಬೋದು ನೋಡಬೇಕಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಸದ್ಯ ರೆಡ್ಡಿ ಅವರು ಹಾಜರಾಗಿರೋದು. ಓಬಳಾಪುರಂ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಸಿಬಿಐ ಅಧಿಕಾರಿಗಳು ಈಗ ಚಂಚಲಗೂಡು ಜೈಲಿನಿಂದ ಕರ್ಕೊಂಡು ಬಂದಿದ್ದಾರೆ, ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇಲ್ಲಿವರೆಗೂ ಅವ್ರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣಗಳ ಪಟ್ಟಿ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಾಗಿದೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಿರುತ್ತೆ. ಇನ್ನು ಸಿಬಿಐ ಅಧಿಕಾರಿಗಳ ಪರ ವಕೀಲರೇನಿದ್ದಾರೆ ಏನು ವಾದ ಮಂಡಿಸ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಎಷ್ಟು ದಿನ ಕಸ್ಟಡಿಗೆ ಪಡ್ಕೊಂಡು ತನಿಖೆ ನಡೆಸೋದಿರ್ಬೋದು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈಗಾಗಲೇ ಬಾಡಿ ವಾರೆಂಟ್ ಪಡ್ಕೊಂಡು ಬೆಂಗಳೂರಿಗೆ ಸಿಬಿಐ ಅಧಿಕಾರಿಗಳು ಜನಾರ್ದನ್ ರೆಡ್ಡಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಕೋರ್ಟ್ನಲ್ಲಿ ಇವತ್ತು ಏನೆಲ್ಲ ವಾದ ಪ್ರತಿವಾದಗಳಾಗ್ಬೋದು, ಅಂದರೆ ಸಿಬಿಐ ಅಧಿಕಾರಿಗಳ ಪರ ವಕೀಲರು ಏನು ಅಂಶಗಳನ್ನ ಇಟ್ಕೊಂಡು ವಾದಿಸ್ತಾರೆ ಅಂತ? ಸದ್ಯ ಏನು ಜನಾರ್ದನ್ ರೆಡ್ಡಿ ವಿರುದ್ಧ ಸಾಕಷ್ಟು ಅಕ್ರಮ ಗಣಿಗಾರಿಕೆ ಪ್ರಕರಣಗಳು, ಏನು ಗಣಿಗಾರಿಕೆನ ಅಕ್ರಮವಾಗಿ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿವೆ. ಈ ಪ್ರಕರಣ ದಾಖಲಾಪಟ್ಟ ಹಾಗೆ ಇವತ್ತು ಏನು ಸಿಬಿಐ ಕೋರ್ಟ್, ಬೆಂಗಳೂರಿನ ಸಿಬಿಐ ಕೋರ್ಟ್ ಅಲ್ಲಿ ಪ್ರಕರಣದ ವಿಚಾರಣೆ ಇರುವಂತದ್ದು. ವಿಚಾರಣೆಗೆ ಏನು ತೆಲಂಗಾಣದ ಜೈಲಿನಿಂದ, ಚಂಚಲಗೂಡ ಜೈಲಿನಿಂದ ಆ ಜೈಲಿನಿಂದ ಈಗಾಗಲೇ ಬಾಡಿ ವಾರೆಂಟ್ ಅನ್ನು ಪಡ್ಕೊಂಡು ಸಿಬಿಐ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡ್ ಬಂದಿರುವಂತದ್ದು. ಬೆಂಗಳೂರಿನ ಸಿಬಿಐ ಕೋರ್ಟ್ಗೆ ಈಗಾಗಲೇ ವಿಚಾರಣೆಗೆ ಹಾಜರುಪಡಿಸಿರುವಂತದ್ದು. ಏನು 11 ಗಂಟೆಯ ವೇಳೆಗೆ, 11:30 ವೇಳೆಗೆ ಏನು ಕೋರ್ಟ್ಗೆ ಕರ್ಕೊಂಡ್ ಬರಲಾಗುತ್ತೆ. ಕರ್ಕೊಂಡ್ ನಂತರ ಜನಾರ್ದನ್ ರೆಡ್ಡಿಯ ಪ್ರಕರಣ ವಿಚಾರಣೆಗೆ ಬರುತ್ತೆ. ಆದ್ರೆ ಕೆಲ ಕಾಲ ವಿಚಾರಣೆ ಪಾಸ್ ಓವರ್ ಆಗಿರುವಂತದ್ದು. ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಈತನ ವಿರುದ್ಧ ಸಾಕಷ್ಟು ಪ್ರಕರಣಗಳಿದೆ. ಈಗಾಗಲೇ ಅಂದ್ರೆ ತೆಲಂಗಾಣದಲ್ಲಿ ಏನು ಈತನ ವಿರುದ್ಧ ಆರೋಪ ಸಾಬೀತಾಗಿ 7 ವರ್ಷಗಳ ಕಾಲ ಶಿಕ್ಷೆ ಕೂಡ ವಿಧಿಸಲಾಗಿರುವಂತದ್ದು. ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆ ವೇಳೆ ಯಾವೆಲ್ಲ ಅಂಶಗಳು ಇಟ್ಕೊಂಡು ಇಲ್ಲಿ ಇನ್ನೂ ಕೂಡ ವಿಚಾರಣೆ ಆರ್ಗ್ಯುಮೆಂಟ್ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಅಕ್ರಮವಾಗಿ ಓಬಳಾಪುರಂ ಗಣಿಗಾರಿಕೆ ಇರ್ಬೋದು, ಸೇರಿದಂತೆ ಬೇರೆ ಬೇರೆ ಅಕ್ರಮ ಗಣಿಗಾರಿಕೆಗಳನ್ನ ಮಾಡಿರುವಂತಹ ಆರೋಪಗಳನ್ನು ಹೊತ್ತಿರುವಂತದ್ದು. ಅದರಲ್ಲೂ ಕೂಡ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದೋಷಿ ಅಂತ ತೋರಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ವಿಚಾರಣೆಗಳು ಸಾಕಷ್ಟು ನಡೀತಿದೆ. ಇವತ್ತಿನ ಪ್ರಕರಣದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್.